ಪತ್ರಿಕಾ ಹಾಗೂ ಟಿ ವಿ ಮಾಧ್ಯಮ ಹಾಗೂ ಯೂಟ್ಯೂಬರ್ಸ್ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಬಂದಿರೋದಕ್ಕೆ. ನಿಜಕ್ಕೂ ಖುಷಿಯಾಗುತ್ತೆ, ಯಾಕೆಂದರೆ ನಮ್ಮದು ಮೊದಲನೇ ಚಿತ್ರ ಉಪಾಧ್ಯಕ್ಷಗೆ ತುಂಬ ಚೆನ್ನಾಗಿ ತುಂಬ ದೊಡ್ಡ ಮಟ್ಟದ ಸಪೋರ್ಟ್ನ ಕೊಟ್ರಿ. ನನಗೆ ಗೊತ್ತು ಎಲ್ಲರೂ ನನ್ನ ಸಿನಿಮಾ ಅಂದರೆ ನಾನು ಅಂದ್ಕೊಂಡಿರೋದು ಕೂಡ ಸತ್ಯನೂ ಕೂಡ ನಮ್ಮ ಹುಡುಗನಪ್ಪ ಇವನು ಚೆನ್ನಾಗಿರಲಿ ಅಂತ ಎಲ್ಲ ಪರ್ಸ್ನಲ್ಲಾಗಿ ತೊಗೊಂಡು ಅದನ್ನು ಸ್ಟೋರಿ ಮಾಡಿ, ಯಾಕೆಂದರೆ ಯಾವುದೇ ರೀತಿ ಅದನ್ನು ನಾವು ಗಿಮರ್ಷಿಯಲ್ ಅಂತ ಎಲ್ಲ ಬಂದರೆ ಗೊತ್ತು ರಿಲೀಸ್ ಟೈಮ್ಗೆ, ಬಟ್ ಅದಕ್ಕಿಂತ ಮುಂಚೆ ಏನೂ ಇರಲ್ಲ. ಬಟ್ ಎಲ್ಲರೂ ಪರ್ಸನಲ್ ಇಂಟ್ರೆಸ್ಟ್ ಆಗಿ ತೊಗೊಂಡು ಇದುವರೆಗೂ ಎಲ್ಲನೂ ಸಪೋರ್ಟ್ ಮಾಡ್ತಿದ್ದೀರಾ. ದಯಮಾಡಿ ಈ ನಮ್ಮ ಲಕ್ಷ್ಮೀಪುತ್ರ ಚಿತ್ರಕ್ಕೂ ಇನ್ನೂ ಹೆಚ್ಚಿನ ಮಟ್ಟದ ಸಪೋರ್ಟು ನಿಮ್ಮ ಕಡೆಯಿಂದ ಇರಲಿ. ಆ್ಯಂಡ್ ಬಂದಿರತಕ್ಕಂಥ ಎಲ್ಲ ಅತಿಥಿಗಳಿಗೆ ಹಾಗೂ ನನ್ನ ಸ್ನೇಹಿತರುಗಳಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಇನ್ನು ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಕಲಾವಿದರು ಹಾಗೂ ತಂತ್ರಜ್ಞರು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಲಕ್ಷ್ಮೀಪುತ್ರ ಸಕ್ಸಸ್ ಮೀಟಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರ ಬಗ್ಗೆ ಮಾತಾಡೋಕ್ಕೆ ಇನ್ನೂ ತುಂಬ ಕಾರ್ಯಕ್ರಮಗಳಿದ್ದಾವೆ. ಮೊದಲಿಗೆ ಇವತ್ತು ಮಾತಾಡಬೇಕಾಗಿರೋದು ನಾವು ಇನ್ನು ಮೇಲೆ ಸಾಂಗು ಇನ್ನು ಮೇಲೆ ಖಂಡಿತ, ಯಾಕೆಂದರೆ ಇದು ನನಗೆ ಭಯ ಕೂಡ ಇತ್ತು. ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಮಾಡ್ತಾರೆ ಅಂದಾಗ, AP ಅರ್ಜುನ್ ಅವ್ರು ಲಿರಿಕ್ ಬರೀತಾರೆ ಅಂದಾಗ ಯಾಕೆ ಭಯ ಅಂದರೆ, ಒಂದು ಕನ್ನಡದ ಜನ ತುಂಬ ದೊಡ್ಡ ಮಟ್ಟಕ್ಕೆ ನನ್ನ ಮೊದಲನೇ ಚಿತ್ರದಲ್ಲಿ ಆಶೀರ್ವಾದ ಮಾಡಿದ್ರು, ನನಗೆ ನೀನು ಸಾಂಗು. ಅದಕ್ಕೆ ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ಕು, AP ಅರ್ಜುನ್ ಅವರೇ ಲಿರಿಕ್ ರೈಟ್ರು. ಮತ್ತು ಅದೇ ಕಾಂಬಿನೇಷನ್ ಆದಾಗ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ, ನಾವೆಲ್ಲಿ ರೀಚ್ ಆಗ್ತೀವಾ ಇಲ್ವಾ ಅನ್ನೋ ಭಯ ನನಗಂತೂ ಇತ್ತು. ಬಟ್ ಖಂಡಿತವಾಗ್ಲೂ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡಿದ್ದೀವಿ. ನಮ್ಮ ಜನ ಅದಕ್ಕಿಂತ ದೊಡ್ಡ ಮಟ್ಟದ ಯಶಸ್ಸನ್ನು ಇದಕ್ಕೆ ಕೊಡ್ತಾರೆ ಅಂತ ಭಾವಿಸಿದ್ದೀನಿ. ಎಲ್ಲರೂ ಇನ್ಮೇಲೆ ಸಾಂಗ್ನ ಕೇಳಿ ಆಶೀರ್ವದಿಸಿ, ಇನ್ಮೇಲೆ ಗಂಡ ಹೆಂಡತಿ ಆಗ್ಬೋದು, ಲವರ್ಸ್ ಆಗ್ಬೋದು, ಅಪ್ಪ ಮಗ ಆಗಲ್ಲ, ಹುಡುಗ ಹುಡುಗಿ ಬಂದ್ಬಿಡುತ್ತೆ. ಯಾರ್ಯಾರು ಇಷ್ಟಪಡ್ತೀರಾ ಪರ್ಸ್ನಲ್ ಆಗಿ ಅವರೆಲ್ಲರೂ ಇನ್ಮೇಲೆ ನೀ ನನ್ನ ಹುಡುಗ, ಇನ್ಮೇಲೆ ನೀ ನನ್ನ ಹುಡುಗಿ ಅಂತ ದಯಮಾಡಿ ರೀಲ್ಸ್ ಮಾಡಿ ಹಾಕಿ ಖಂಡಿತ ನನಗೆ ಶೇರ್ ಮಾಡಿ. ನಾನಂತೂ ಶೇರ್ ಮಾಡ್ತೀನಿ, ನಾನು ಅವ್ರದ್ದು ಇವ್ರದ್ದು ಒಂದು ನೋಡಲ್ಲ, ಯಾರ್ಯಾರು ಆಗ್ತಾರೆ ಎಲ್ರದ್ದು ಶೇರ್ ಮಾಡ್ತೀನಿ. ಅದು ತುಂಬ ದೊಡ್ಡ ಮಟ್ಟದ ಸಪೋರ್ಟು ನಮಗೆ ಸಿಗುತ್ತೆ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಸರ್, ಅರ್ಜುನ್ ಸರ್. ಯಾಕೆಂದರೆ ಒಂದು ಸಿನಿಮಾದಲ್ಲಿ ಒಂದು ಮೊದಲನೇ ಇನ್ವಿಟೇಷನ್ನೇ ನಮಗೆ ಸಾಂಗು. ಯಾಕೆಂದರೆ ನಮ್ಮ ಥರದ ಕಥೆಗಳಲ್ಲಿ ನಾವು ಜನರನ್ನ ಟ್ರೇಲರಲ್ಲಿ ಇಂಪ್ರೆಸ್ ಮಾಡೋಕ್ಕಾಗಲ್ಲ. ಒಂದು ಮಾಸ್ ಪಿಕ್ಚರ್ ಫೈಟ್ ಗೀಟ್ ಇದ್ದರೆ ಅದು ಇದು ಹಾಕಿ ವಾವ್ ಅನಿಸ್ಬೋದು, ಇಲ್ಲ ಅದನ್ನು ಮೀರಿದ ಲೆವೆಲ್ಗೆ ಏನೋ ಮಾಡಿದ್ರೆ ಹಂಗೆ ಮಾಡ್ಬೋದು. ಬಟ್ ನಮ್ಮ ಮೊದಲನೇ ಇನ್ವಿಟೇಷನ್ ಸಾಂಗ್ ಗೆದ್ರೇ ನಮಗೆ ದೊಡ್ಡ ಇನ್ವಿಟೇಷನ್ನು. ಸೊ ಸಾಂಗ್ ಎಲ್ಲ ಏನೋ ಒಂದು ಆಗುತ್ತೆ, ಬಟ್ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಒಂದು ಆಡಿಯೋ ಕಂಪನಿ. ಬಟ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಡಿ ಬಿಡ್ಸ್ಗೆ ನಾನು ಪರ್ಸ್ನಲ್ ಆಗಿ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಈ ಲಕ್ಷ್ಮೀಪುತ್ರನ ಒಂದು ದೊಡ್ಡ ಮೊತ್ತಕ್ಕೆ, ನಮಗೆ ಖುಷಿ ಪಡೋ ಮೊತ್ತಕ್ಕೆ, ನಮ್ಮ ನಿರ್ಮಾಪಕರು ನಾವು ಖುಷಿ ಪಡೋ ಮೊತ್ತಕ್ಕೆ ನಮ್ಮ ಸಿನಿಮಾ ಬನ್ನಿರಿ ನಾವು ಮಾಡ್ತೀವಿ ಅಂತ ನಮ್ಮ ಜೊತೆ ನಿಂತರು. ತುಂಬ ಥ್ಯಾಂಕ್ಸ್ ಮೇಡಮ್ ನಿಮಗೆ ಮತ್ತು ಹರಿ ಸರ್ಗೆ. ಯಾಕೆಂದರೆ ಯಾವಾಗಲೂ ಹರಿ ಸರು ತುಂಬ ಸಪೋರ್ಟ್ ಮಾಡ್ತಿರ್ತಾರೆ, ಪ್ರತಿಯೊಂದು ಸಾಂಗೂ ಇದು ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೊಗಳ್ತಾ ಇರ್ತಾರೆ. ಸೊ ಇವತ್ತು ಮೊದಲನೇ ಸಾಂಗು, ಮೊದಲನೇ ಹೆಜ್ಜೆ ನಮ್ಮ ಲಕ್ಷ್ಮೀಪುತ್ರದ ಪ್ರಮೋಷನ್ನು ಇಲ್ಲಿಂದ ಶುರು ಮಾಡಿದ್ದೀವಿ. ಇನ್ನು ಮೇಲೆ ಸಾಂಗು ಇವತ್ತು ರಿಲೀಸ್ ಆಗಿದೆ. ಇನ್ನು ಮೇಲೆ ನಿಮ್ಮೆಲ್ಲರ ಸಪೋರ್ಟು ನಮಗಿರಲಿ. ಈ ಮೂಲಕ ಕನ್ನಡದ ಜನತೆ ಕೇಳ್ಕೊಳ್ಳೋದು, ಇನ್ನು ಮೇಲೆ ಯಾವಾಗಲೂ ನಮ್ಮ ಸಾಂಗ್ನ ಕೇಳ್ತಾ ಇರಿ. ನಿಮಗಿಷ್ಟ ಆದಾಗೆಲ್ಲ ಇನ್ಮೇಲೆ ರೀಲ್ಸ್ ಮಾಡ್ತಾಯಿರಿ. ನಿಮಗೇನೇನು ಅನಿಸುತ್ತೆ, ತಪ್ಪಿದರೆ ದಯವಿಟ್ಟು ತಪ್ಪಿದೆ ಅಂತ ಹೇಳ್ರಿ. ಈ ಸಾಂಗ್ನ ಕೇಳಿದ್ರೆ ಇಷ್ಟ ಆದರೆ ಇನ್ಮೇಲೆ ದಯಮಾಡಿ ರೀಲ್ಸ್ ಮಾಡಿ, ಜಾಸ್ತಿ ಚೆನ್ನಾಗಿ ಸಪೋರ್ಟ್ ಮಾಡಿ. ಎಲ್ರಿಗೂ ಥ್ಯಾಂಕ್ಸ್. ಇನ್ನು ನಮ್ಮ ತಂಡದವ್ರ ಬಗ್ಗೆ ಮಾತಾಡಬೇಕು, ಅದಕ್ಕೆ ತುಂಬ ಕಾರ್ಯಕ್ರಮಗಳಿದೆ. ಆ್ಯಂಡ್ ದರ್ಶನ್ನವರು ಮತ್ತು ಪೃಥ್ವಿಯವರು ಆವಾಗಲೇ ಹೇಳಿದ್ರು, ಒಂದಷ್ಟು ಜನ ಸಿಂಗರ್ಸ್ನ ಆಡಿಸಿದ್ವಿ, ಅದಾದಮೇಲೆ ದರ್ಶನ್ ಅವ್ರದ್ದು ಸೂಪರ್ ವಾಯ್ಸು ಅಂತ ಆಯಿತು ಅಂತ. ಬಟ್ ಪೃಥ್ವಿ ಅವ್ರದ್ದು ಮೇಡಮ್ ನಿಮ್ಮದು ಆಡ್ದಾಗಲೇ ಫಿಕ್ಸ್ ಆಯಿತು, ನಿಮಗೆ ಆಲ್ಟರ್ನೇಟೇ ಇರಲಿಲ್ಲ. ಹುಟ್ಟಿದ ಹಬ್ಬಕ್ಕೆ ದರ್ಶನ್ ಚಿಕ್ಕಣ್ಣನಿಗೆ ಕೊಟ್ಟ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್.